ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಒಂದು ಕಂಪ್ಲೀಟ್ ಸೀರೀಸ್ ಬಂದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಬಗ್ಗೆ ಆಗಿರುತ್ತೆ. ಅದರಲ್ಲಿ ಈ ಸೆಷನ್ ಬಂದು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಪಾರ್ಟ್ 17. ನಾನು ಈ ಸೆಷನಲ್ಲಿ ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾವುದಂದ್ರೆ ಪ್ರಾಮಿಸಸ್ ಮತ್ತೆ ಅಸಿಂಕ್ ಅವೈಟ್ ಅನ್ನೋ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಟಾಪಿಕ್ನ ಆಲ್ಮೋಸ್ಟ್ ನೀವು ಯಾವುದೇ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದ್ರು ಫ್ರಂಟ್ ಎಂಡ್ ರೋಲ್ಗೆ ಈ ಕ್ವಶನ್ ಕಂಪಲ್ಸರಿ ಕೇಳಿದ್ರೆ ಈ ಟಾಪಿಕ್ ಬಗ್ಗೆ ಕೇಳ್ತಾರೆ. ಅಸಿಂಕ್ ಅಂದ್ರೆ ಅವೈಟ್ ಅಂದ್ರೆ ಏನು, ಪ್ರಾಮಿಸಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಸೊ ನಾನು ಅದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳೋಣ. ಫಸ್ಟ್ ಏನು ಅಸಿಂಕ್ ಅವೈಟ್ ನಮ್ಗೆ ಏನಕ್ಕೆ ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ಜಾವಾ ಸ್ಕ್ರಿಪ್ಟ್ ಅನ್ನೋದೇನು, ಸಿಂಗಲ್ ಥ್ರೆಡೆಡ್ ಲ್ಯಾಂಗ್ವೇಜ್. ಅಂದ್ರೆ ಒಂದು ಲೈನ್ ನಂಬರ್ 1 ಅಲ್ಲಿ ಸ್ಟಾರ್ಟ್ ಆದ್ರೆ ಲೈನ್ ನಂಬರ್ 2, ಲೈನ್ ನಂಬರ್ 3, ಲೈನ್ ನಂಬರ್ 4 ಆ ಥರ ರನ್ ಆಗ್ತಾನೇ ಇರುತ್ತೆ. ಅರ್ಥ ಆಯ್ತಾ? ಯಾವುದಕ್ಕೂ ವೆಯ್ಟ್ ಮಾಡೋದಿಲ್ಲ. ಓಕೆನಾ? ಯಾವುದೇ ಒಂದು ಫಂಕ್ಷನಾಲಿಟಿಗೆ ಟೈಮ್ ತಗೋತಾ ಇದೆ ಅಂತಂದ್ರೆ ಅದು ಟ್ರಿಗರ್ ಆಗುತ್ತೆ. ಈ ಮೀನ್ ವೇಲ್ ಏನಾಗುತ್ತೆ, ನೆಕ್ಸ್ಟ್ ಲೈನ್ ಜಂಪ್ ಆಗ್ಬಿಡುತ್ತೆ ಜಾವಾ ಸ್ಕ್ರಿಪ್ಟ್. ಅರ್ಥ ಆಯ್ತಾ? ಬಟ್ ಕೆಲವೊಂದು ಸಿನಾರಿ ಹೆಂಗಿರುತ್ತೆ ಅಂತಂದ್ರೆ ನಾನೊಂದು API ಕಾಲ್ ಮಾಡ್ತೀನಿ, ಆ API ರಿಕ್ವೆಸ್ಟ್ ಹಿಟ್ಟಾದ್ಮೇಲೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೆ ಬ್ಯಾಕ್ ಎಂಡ್ ಇಂದ ರೆಸ್ಪಾನ್ಸ್ ಬರೋದಕ್ಕೆ. ಸೊ ರೆಸ್ಪಾನ್ಸ್ ಬರೋ ಟೈಮ್ ತನಕ ಜಾವಾ ಸ್ಕ್ರಿಪ್ಟ್ ವೆಯ್ಟ್ ಮಾಡಲ್ಲ. ಏನ್ ಮಾಡುತ್ತೆ, ನೆಕ್ಸ್ಟ್ ಲೈನ್ ಜಂಪ್ ಆಗ್ಬಿಡುತ್ತೆ, ನೆಕ್ಸ್ಟ್ ಲೈನ್ ರನ್ ಮಾಡ್ತಾ ಇರುತ್ತೆ. ಆ ಥರ ಸಿನಾರಿಯೋಗಳಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಬ್ರೇಕ್ ಆಗುತ್ತೆ. ಅಂದ್ರೆ ರೆಸ್ಪಾನ್ಸೇ ಬಂದಿಲ್ಲ ನನ್ಗೆ ಇನ್ನೂ, ಆಯ್ತಾ, ಬಟ್ ನೆಕ್ಸ್ಟ್ ಲೈನ್ಗೆ ಜಂಪ್ ಆಗಿದೆ ಕೋಡ್. ಸೊ ಅವಾಗ ಏನಾಯ್ತು, ನನಗೆ ರೆಸ್ಪಾನ್ಸ್ ಬಂದ್ಮೇಲೆ ನಾನು ಏನೊಂದು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ, ಆ ಕ್ಯಾಲ್ಕುಲೇಷನ್ ಮಿಸ್ ಆಗ್ಬಿಡುತ್ತೆ. ಆ ಥರ ಆಗಿ ತುಂಬಾ ಒಂದು ಏನಾಗುತ್ತೆ ಅಂದ್ರೆ ಮಾಡಿಫಿಕೇಶನ್ ಆಗ್ಬಿಟ್ಟಿರುತ್ತೆ. ಕ್ಯಾಲ್ಕುಲೇಷನ್ ಅಲ್ಲಿ ಆಗ್ಬೋದು ಅಥವಾ ಡೇಟಾ ರೆಂಡರ್ ಮಾಡುವಾಗ ಆಗ್ಬೋದು, ಪ್ರತಿಯೊಂದು ಸಿನಾರಿಯೋದಲ್ಲಿ. ಸೊ ಈ ತರದೊಂದು ಸಿನಾರಿಯೋಗಳಲ್ಲಿ ನಾವು ಅಸಿಂಕ್ ಅಂಡ್ ಅವೈಟ್ ಯೂಸ್ ಮಾಡ್ತೀವಿ. ಏನ್ ಮಾಡುತ್ತೆ ಅಸಿಂಕ್ ಅವೈಟ್ ಅಂತ ಹೇಳಿದ್ರೆ, ಒಂದು ಏನು ಪ್ರಾಮಿಸ್ ನ ಟ್ರಿಗರ್ ಮಾಡುತ್ತೆ. ಸೊ ಪ್ರಾಮಿಸ್ ಅಂದ್ರೆ ಏನು, ಪ್ರಾಮಿಸ್ ಅಂದ್ರೆ ಬೇಸಿಕಲಿ ಒಂದು ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್. ಓಕೆನಾ? ಸೊ ಪ್ರಾಮಿಸ್ ಏನ್ ಮಾಡುತ್ತೆ, 3 ಏನು ಸ್ಟೇಟ್ ನ ರಿಟರ್ನ್ ಮಾಡುತ್ತೆ. ಒಂದು ರಿಸಾಲ್ವ್ ಅಂದ್ರೆ ನಮ್ಗೆ ರಿಸಾಲ್ವ್ ಆಗಿ ಸ್ಟೇಟಸ್ ಬಂದಿದೆ ಅಂದ್ರೆ ಒಂದು ರೆಸ್ಪಾನ್ಸ್ ಬಂದಿದೆ ಅಂತ. ಎರಡನೇದು ರಿಜೆಕ್ಟ್ ಅಂದ್ರೆ ರಿಜೆಕ್ಟ್ ಆಗಿದೆ. ಮೂರನೇದು ಎರರ್. ಸೊ 3 ಸ್ಟೇಟಸ್ ಇರುತ್ತೆ, ಒಂದು ರೆಸ್ಪಾನ್ಸ್ ಅಥವಾ ರಿಸಾಲ್ವ್, ರಿಜೆಕ್ಟ್ ಮತ್ತೆ ಎರರ್ ಅನ್ನೋದು 3 ಸ್ಟೇಟಸ್ ನ ರಿಟರ್ನ್ ಮಾಡುತ್ತೆ. ಸೊ ಯಾವುದೇ ಒಂದು ಸ್ಟೇಟಸ್ ನ ರಿಟರ್ನ್ ಮಾಡೋವರೆಗೂ ಅಸಿಂಕ್ ಅಂಡ್ ಅವೈಟ್ ವೆಯ್ಟ್ ಮಾಡ್ತಾರೆ. ಅಂದ್ರೆ ಅದನ್ನ ನಾವು ಸಿಂಟ್ಯಾಕ್ಸ್ ಅಲ್ಲಿ ಬರೆಯುವಾಗ ತೋರಿಸಿರ್ತೀನಿ. ಏನಂತಂದ್ರೆ ವೆಯ್ಟ್ ಮಾಡುತ್ತೆ ಅಂಟಿಲ್ ಅನ್ಲೆಸ್ ನಮ್ಗೆ ಅಲ್ಲಿಂದ ರೆಸ್ಪಾನ್ಸ್ ಬರೋವರೆಗೂ ನೆಕ್ಸ್ಟ್ ಲೈನ್ಗೆ ಹೋಗಬಾರ್ದು ಜಾವಾ ಸ್ಕ್ರಿಪ್ಟ್ ಏನ್ ಮಾಡುತ್ತೆ, ಹೋಲ್ಡ್ ಮಾಡಿ ಇಟ್ಟಿರುತ್ತೆ. ಇದು ಅದ್ರದ್ದು ಬೇಸಿಕ್ ಆಗಿರೋಂಥ ಮೀನಿಂಗ್. ಸೊ ಕೋಡ್ ವೈಸ್ ಯಾವ ರೀತಿ ಇರುತ್ತೆ ಅನ್ನೋದು ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನನ್ನ ಹತ್ರ ಏನಿದೆ, ಒಂದು ಫಂಕ್ಷನ್ ಇದೆ. ಸೊ ಈ ಫಂಕ್ಷನ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಜಸ್ಟ್ ಒಂದು ಕಾಮನ್ ಫಂಕ್ಷನ್ ಬರೆದಿರ್ತೀನಿ, ಫೆಚ್ ಅಂತ ಅಥವಾ ಫೆಚ್ API ಅಂತ ಜಸ್ಟ್ ಒಂದು ಕಾಮನ್ ಫಂಕ್ಷನ್ ಬರೆದಿರ್ತೀನಿ. ಇಲ್ಲಿ ನಾವು ಯಾವುದೇ ರೀತಿ API ಟ್ರಿಗರ್ ಮಾಡ್ತಿಲ್ಲ, ಬಟ್ ಹೇಳ್ತಾ ಇರೋದು ಜಸ್ಟ್ ಒಂದು ಫೆಚ್ API ನಾನು ಟ್ರಿಗರ್ ಮಾಡ್ತಾ ಇದ್ದೀನಿ. ಆಯ್ತಾ? ಇಲ್ಲಿ ನಾನು ಏನು ರಿಟರ್ನ್ ಮಾಡ್ತೀನಿ ಅಂತ ಹೇಳೋದಾದ್ರೆ, ರಿಟರ್ನ್ ನಾನು ಏನು ಮಾಡ್ತೀನಿ, ಒಂದು ಸೆಟ್ ಟೈಮ್ ಔಟ್ ಫಂಕ್ಷನ್ ನ ಬರೆದಿರ್ತೀನಿ. ಆಯ್ತಾ? ಒಂದು ಸೆಟ್ ಟೈಮ್ ಔಟ್ ಫಂಕ್ಷನ್ ನ ಬರೀತೀನಿ, ಅಥವಾ ಒಂದು ಫಸ್ಟ್ ಪ್ರಾಮಿಸಸ್ ನ ಬರೀತೀನಿ. ಒಂದು ಪ್ರಾಮಿಸ್ ನ ಬರೀತೀನಿ, ಏನು ನ್ಯೂ ಪ್ರಾಮಿಸ್. ಓಕೆನಾ? ಸೊ ಇದ್ರಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ರಿಸಾಲ್ವ್ ಅಂತ ಕೊಟ್ಟಿರ್ತೀನಿ. ಸದ್ಯಕ್ಕೆ ನಾನು ರಿಸಾಲ್ವ್ ಒಂದು ಚೆಕ್ ಮಾಡ್ಬೇಕು, ಸಾಕಷ್ಟೇ ನನಗೆ. ಓಕೆನಾ? ಇಲ್ಲಿ ಏನ್ ಮಾಡ್ತೀನಿ, ಒಂದು ಸೆಟ್ ಟೈಮ್ ಔಟ್ ಕೊಟ್ಟಿರ್ತೀನಿ. ಸೆಟ್ ಟೈಮ್ ಔಟ್ ಒಳಗಡೆ ನಾನು ಏನ್ ಮಾಡ್ತೀನಿ, ಈ ರಿಸಾಲ್ವ್ ನ ಪಾಸ್ ಮಾಡ್ತೀನಿ. ಅಂದ್ರೆ ನಾನು ಮ್ಯಾನ್ಯಲ್ ಆಗಿ ಪಾಸ್ ಮಾಡ್ತಾ ಇದ್ದೀನಿ ರಿಸಾಲ್ವ್ ಅನ್ನೋದು. ಏನಕ್ಕೆ, ನನ್ನ ಹತ್ರ ಈಗ ಸದ್ಯಕ್ಕೆ ಯಾವುದೇ ರೀತಿ API ಇಲ್ಲ. ಸೊ ನಾನು ರಿಸಾಲ್ವ್ ಅನ್ನೋ ಸ್ಟೇಟ್ ಮ್ಯಾನ್ಯಲ್ ಆಗಿ ನಾನು ಪಾಸ್ ಮಾಡ್ತಾ ಇದ್ದೀನಿ. ಎರಡನೇದೇನು ಅಂತಂದ್ರೆ 2 ಸೆಕೆಂಡ್ಸ್ ಅಂದ್ರೆ 2000 ಮಿಲಿ ಸೆಕೆಂಡ್ಸ್ ಕೊಟ್ಟಿರ್ತೀನಿ. 2 ಸೆಕೆಂಡ್ಸ್ ಆದ್ಮೇಲೆ ಇದು ನನಗೆ ಟ್ರಿಗರ್ ಆಗಬಹುದು ಅಂತ ನಾನು ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದಾಯ್ತು. ಈ ಫಂಕ್ಷನ್ ನನಗೇನಾಗುತ್ತೆ, ಟ್ರಿಗರ್ ಆಗಬೇಕು. ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಇದಾದ್ಮೇಲೆ ನಾನು ನಾರ್ಮಲ್ ಇನ್ನೊಂದು ಫಂಕ್ಷನ್ ಬರೀತಾ ಇದ್ದೀನಿ. ಈ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಜಸ್ಟ್ ಏನೋ ಒಂದು ಟ್ರಿಗರ್ ಆಗೋದಕ್ಕೆ ಟ್ರಿಗರ್ ಅಂತ ಒಂದು ಫಂಕ್ಷನ್ ಬರ್ತಿದ್ದೀನಿ. ಈ ಫಂಕ್ಷನ್ ನಾನು ಏನ್ ಮಾಡ್ತೀನಿ, ಅಸಿಂಕ್ ಅಂತ ಒಂದು ಕೀವರ್ಡ್ ಇದೆ ನನ್ನ ಹತ್ರ, ಅಸಿಂಕ್ ಅಂತ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಒಂದು ಯಾರೋ ಫಂಕ್ಷನ್ ಬರ್ದಿದ್ದೀನಿ. ಅರ್ಥ ಆಯ್ತಾ? ಸೊ ಇದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಜಸ್ಟ್ ಫಸ್ಟ್ ಒಂದು ಕನ್ಸೋಲ್ ಹಾಕಿರ್ತೀನಿ, ಲಾಗ್ ಮಾಡ್ತೀನಿ. ಏನು ಕಾಲಿಂಗ್ ಲಾಗ್ 1 ಅಂತ ಕೊಟ್ಟಿರ್ತೀನಿ. ಇದಾದ್ಮೇಲೆ ನಾನು ಏನ್ ಮಾಡ್ಬೇಕು, ಅವೈಟ್. ಇದಾದ್ಮೇಲೆ ಇನ್ನೊಂದು ಕನ್ಸೋಲ್ ಕೊಡ್ತೀನಿ. ಓಕೆನಾ? ಇನ್ನೊಂದು ಲಾಗ್ ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಸೇಮ್ ಇದೇನೆ, ಕಾಲಿಂಗ್ ಲಾಗ್ 2 ಅಂತ ಕೊಟ್ಟಿರ್ತೀನಿ. ಇದೆರಡು ಆಯ್ತು. ಈಗ ನಾನೇನಾದ್ರೂ ಈ ಟ್ರಿಗರ್ ಫಂಕ್ಷನ್ ನ ಟ್ರಿಗರ್ ಮಾಡ್ತೀನಿ ಅಂತಂದ್ರೆ, ಸೊ ನಾನು ಇದನ್ನ ಟ್ರಿಗರ್ ಮಾಡ್ತಾ ಇದ್ದೀನಿ ಅಂದ್ರೆ ಡೈರೆಕ್ಟ್ ಆಗಿ ಕನ್ಸೋಲ್ ಲಾಗ್ 1 ಕನ್ಸೋಲ್ ಲಾಗ್ ಟಕ್ ಅಂತ ಬಂದ್ಬಿಡ್ತು. ಅರ್ಥ ಆಯ್ತಾ? ಬಟ್ ನನ್ಗೇನ್ ಬೇಕು, ಈ ಕನ್ಸೋಲ್ ಲಾಗ್ 2 ಅನ್ನೋದು ಈ ಫಂಕ್ಷನ್ ಟ್ರಿಗರ್ ಆದ್ಮೇಲೆ ಬರ್ಬೇಕು ನನಗೆ. ಓಕೆನಾ? ಸೊ ನಾನು ಅದನ್ನ ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ಇದನ್ನ ಅವೈಟ್ ಮಾಡ್ತೀನಿ. ಅವೈಟ್ ಅದಾದ್ಮೇಲೆ ನಾನು ಏನ್ ಮಾಡ್ತಿದ್ದೀನಿ, ಈ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ.
ಸೊ ಈಗ ನೋಡ್ಬೋದು ಫಸ್ಟ್ ನನಗೆ ಕಾಲಿಂಗ್ 1 ಟ್ರಿಗರ್ ಆಯ್ತು, ಅದಾದ್ಮೇಲೆ 2 ಸೆಕೆಂಡ್ಸ್ ಟೈಮ್ ಇರುತ್ತೆ. ಫಸ್ಟ್ ನನಗೆ ಏನಾಗುತ್ತೆ, ಕಾಲಿಂಗ್ ಫಂಕ್ಷನ್ ಟ್ರಿಗರ್ ಆಯ್ತು, ಅದಾದ್ಮೇಲೆ 2 ಸೆಕೆಂಡ್ಸ್ ಆದ್ಮೇಲೆ ನನಗೆ ಕಾಲಿಂಗ್ 2 ಅನ್ನೋದು ನನಗೆ ಲಾಗ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಯ್ತು, ಫಸ್ಟು ನನಗೆ ಈ ಕಾಲಿಂಗ್ 1 ಬಂತು, ಅದಾದ್ಮೇಲೆ ಫೆಚ್ API ಬರುತ್ತೆ. ನಾನೇನ್ ಮಾಡಿದ್ದೀನಿ, ಈ ಒಂದು ಫಂಕ್ಷನ್ ಏನಿದೆ ಇದು ಅಸಿಂಕ್ ಅವೈಟ್ ಅಂದ್ರೆ ಅಸಿಂಕ್ ಫಂಕ್ಷನ್ ಇದು, ಓಕೆನಾ. ಸೊ ನಾನು ಇಲ್ಲಿ ಅಸಿಂಕ್ ಅನ್ನೋ ಕೀವರ್ಡ್ ಕೊಟ್ಟಿದ್ದೀನಿ. ಅಸಿಂಕ್ ಅನ್ನೋ ಕೀವರ್ಡ್ ಕೊಟ್ಟಾಗ ಒಂದು ಅವೈಟ್ ಕಂಪಲ್ಸರಿ ಇರಲೇಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಪ್ರಾಮಿಸಸ್ ನಾನು ರಿಮೂವ್ ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ನಾನೇನ್ ಮಾಡ್ತೀನಿ, ಇಲ್ಲ ಅಸಿಂಕ್ ಅವೈಟ್ ನಾನು ರಿಮೂವ್ ಮಾಡ್ತೀನಿ. ಅಸಿಂಕ್ ರಿಮೂವ್ ಮಾಡಿದ್ದೀನಿ, ಅವೈಟ್ ರಿಮೂವ್ ಮಾಡಿದ್ದೀನಿ. ಸೊ ಇವಾಗ ನೀವು ಡೈರೆಕ್ಟ್ ಆಗಿ ನೋಡೋದಿದ್ರೆ ಕಾಲಿಂಗ್ 1 ಕಾಲಿಂಗ್ 2 ಟಕ್ ಅಂತ ಬಂದ್ಬಿಡ್ತು, ಆಯ್ತಾ. ಈಗ ನಾನು ಏನ್ ಮಾಡ್ತೀನಿ, ಅಸಿಂಕ್ ಅವೈಟ್ ಕೊಡ್ತಾ ಇದ್ದೀನಿ. ಸೊ ಕಾಲಿಂಗ್ 1 ಅನ್ನೋದು ಬರುತ್ತೆ, ವೆಯ್ಟ್ ಮಾಡುತ್ತೆ ಅಂಟಿಲ್ ಅನ್ಲೆಸ್ ನನಗೆ ಇಲ್ಲಿ ರಿಸಾಲ್ವ್ ಕೊಡೋ ತನಕ. ರಿಸಾಲ್ವ್ ಯಾವಾಗ ಕೊಡ್ತಾ ಇದೆ, ನನಗೆ 2 ಸೆಕೆಂಡ್ಸ್ ಆದ್ಮೇಲೆ ಕೊಡ್ತಾ ಇದೆ. ಸೊ 2 ಸೆಕೆಂಡ್ಸ್ ವರೆಗೂ ಜಾವಾ ಸ್ಕ್ರಿಪ್ಟ್ ಏನಾಗುತ್ತೆ, ವೆಯ್ಟ್ ಮಾಡುತ್ತೆ. ಈ ಲೈನ್ ಬಿಟ್ಟು ನೆಕ್ಸ್ಟ್ ಲೈನ್ ಜಂಪ್ ಆಗೋದೇ ಇಲ್ಲ. ಸೊ 2 ಸೆಕೆಂಡ್ಸ್ ಆದ್ಮೇಲೆ ಇದರಿಂದ ನನಗೆ ರೆಸ್ಪಾನ್ಸ್ ಬಂದಿದೆ, ರಿಸಾಲ್ವ್ ಅಥವಾ ರಿಜೆಕ್ಟ್ ಯಾವುದೊಂದು ಬರುತ್ತೆ. ಅದಾದ್ಮೇಲೆ ನನಗೆ ಏನಾಗ್ತಿದೆ, ಕಾಲಿಂಗ್ 2 ಅನ್ನೋದು ನನಗೆ ಟ್ರಿಗರ್ ಆಗ್ತಾ ಇದೆ. ಇದೇನು, ಅಸಿಂಕ್ ಅವೈಟ್ ಮತ್ತೆ ಪ್ರಾಮಿಸಸ್. ಸೊ ಇನ್ನೊಂದ್ಸಲ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಪ್ರಾಮಿಸಸ್ ಅಂದ್ರೆ ಏನು ಅಂದ್ರೆ, ಪ್ರಾಮಿಸ್ ಅನ್ನೋದು ಒಂದು ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್. ಅದು 3 ಸ್ಟೇಟ್ನ ರಿಟರ್ನ್ ಮಾಡುತ್ತೆ. ಅಂದ್ರೆ ರಿಸಾಲ್ವ್ ಆಗ್ಬೋದು, ರಿಜೆಕ್ಟ್ ಆಗ್ಬೋದು ಅಥವಾ ಎರರ್ ಆಗ್ಬೋದು. ರಿಸಾಲ್ವ್ ಅಂದ್ರೆ ನನಗೆ ಅಲ್ಲಿಂದ ರೆಸ್ಪಾನ್ಸ್ ಬಂದಿದೆ ಅಂತ, ರಿಜೆಕ್ಟ್ ಆಗಿದೆ ನನಗೆ ಬ್ಯಾಕ್ ಇಂದ ರಿಜೆಕ್ಟ್ ಆಗಿದೆ, ಅದು ರೆಸ್ಪಾನ್ಸ್ ನನಗೆ ಕೊಡಲ್ಲ ಅಂತ. ಮೂರನೇದು ಎರರ್. ಎರರ್ ಅಂದ್ರೆ ಏನೋ ಒಂದು ಇಶ್ಯೂ ಇದೆ, ಸೊ ಆ ಒಂದು ಇಶ್ಯೂ ಇಂದ ನನಗೆ ಎರರ್ ಸ್ಟೇಟಸ್ ಬರ್ತಾ ಇದೆ ಅಂತ ಅರ್ಥ ಆಯ್ತಾ. ಸೊ ಯಾವುದೋ ಒಂದು ಸ್ಟೇಟಸ್ ರಿಟರ್ನ್ ಮಾಡಿ ಕೊಡುತ್ತೆ, ಆಯ್ತಾ. ಇದು ಪ್ರಾಮಿಸಸ್ ಆಯ್ತು. ಅಸಿಂಕ್ ಅವೈಟ್ ಅಂತಂದ್ರೆ ಏನು, ಅಸಿಂಕ್ ಅವೈಟ್ ಅನ್ನೋದು ಒಂದು ಕೀವರ್ಡ್ಸ್. ಸೊ ಫಂಕ್ಷನ್ ನೇಮ್ನ ನಾನು ಕಾಲ್ ಮಾಡುವಾಗ ಅಸಿಂಕ್ ಅನ್ನೋದನ್ನ ನಾನು ಮೆನ್ಷನ್ ಮಾಡಿರ್ತೀನಿ. ನನಗೆ ಯಾವ ಒಂದು ಪರ್ಟಿಕ್ಯುಲರ್ ಲೈನಲ್ಲಿ ನನಗೆ ವೆಯ್ಟ್ ಮಾಡಬೇಕು ಅಲ್ಲಿ ನಾನು ಏನ್ ಮಾಡಿರ್ತೀನಿ, ಅವೈಟ್ ಅನ್ನೋದನ್ನ ಕೊಟ್ಟಿರ್ತೀನಿ. ಅವಾಗ ಏನಾಗುತ್ತೆ, ಜಾವಾ ಸ್ಕ್ರಿಪ್ಟ್ ಲೈನ್ ಬೈ ಲೈನ್ ರನ್ ಆಗುವಾಗ ಅಸಿಂಕ್ ಅವೈಟ್ ಇರೋ ಫಂಕ್ಷನ್ ಅಲ್ಲಿ ಏನಾಗುತ್ತೆ, ಅವೈಟ್ ಅಲ್ಲಿ ನನಗೆ ಅಂಟಿಲ್ ಅನ್ಲೆಸ್ ರೆಸ್ಪಾನ್ಸ್ ಬರೋವರೆಗೂ ಏನಾಗುತ್ತೆ, ವೆಯ್ಟ್ ಮಾಡುತ್ತೆ. ಅದು ಯಾವ್ದಾದ್ರು ಸ್ಟೇಟಸ್ ಆಗಿರಲಿ, ರಿಸಾಲ್ವ್ ಆಗಿರಲಿ, ರಿಜೆಕ್ಟ್ ಆಗಿರಲಿ ಅಥವಾ ಎರರ್ ಇದ್ರು, ನನಗೆ ಆ ಲೈನಲ್ಲಿ ಏನಾಗ್ತಾ ಇರುತ್ತೆ, ವೆಯ್ಟ್ ಮಾಡ್ತಾ ಇರುತ್ತೆ ಜಾವಾ ಸ್ಕ್ರಿಪ್ಟ್. ಅದಾದ್ಮೇಲೆ ನನಗೆ ಏನಾಗುತ್ತೆ, ನೆಕ್ಸ್ಟ್ ಲೈನ್ಗೆ ಜಂಪ್ ಆಗುತ್ತೆ. ಇದಿಷ್ಟೇ ಸಿಂಪಲ್. ಬಟ್ ಏನಾಗುತ್ತೆ, ನಾನೇ ಇಂಟರ್ವ್ಯೂನಲ್ಲಿ ಕೇಳಿದಾಗ ತುಂಬಾ ಜನ ಏನಾಗ್ತಾರೆ, ಕಂಪ್ಲೀಟ್ ಆಗಿ ಗೊತ್ತಿರಲ್ಲ. ಬಟ್ ಇರೋದು ಸಿಂಪಲ್ ಕಾನ್ಸೆಪ್ಟ್, ಬಟ್ ಗೊತ್ತಿರಲ್ಲ, ಅರ್ಥ ಆಯ್ತಾ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು 10 ರೂಪೀಸ್ ಡೊನೇಟ್ ಮಾಡಿ.